ಭದ್ರಾ ಬಲದಂಡೆ ನಾಲೆ ಸಿಳಿ ಇದೀಗ ಹೊಸದುರ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಕುಡಿಯುವ ನೀರಿನ ಕಾಮಗಾರಿ ಪ್ರಗತಿಯಲ್ಲಿದೆ. ಸೊ ಆ ಹಿನ್ನೆಲೆಯಲ್ಲಿ ಇದೀಗ ದಾವಣಗೆರೆ ಜಿಲ್ಲೆಯ ಅಚ್ಚುಕಟ್ಟು ಭಾಗದ ರೈತರು ಮತ್ತು ಬಿಜೆಪಿಯ ರೈತ ಮೋರ್ಚಾದಿಂದ ಇಂದು ದಾವಣಗೆರೆ ಬಂದ್ಗೆ ಕರೆ ನೀಡಿರುವಂಥದ್ದು. ಬಂದ್ಗೆ ಬೆಳಗಿಂದನೂ ಸಹ ತೀವ್ರವಾದಂತಹ ಒಂದು ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಈಗಾಗಲೇ ಟೈರ್ಗಳಿಗೆ ಬೆಂಕಿ ಹಚ್ಚಿ ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸಿರುವಂಥದ್ದು. ನಾನೀಗ ನಗರದ ಜಯದೇವ ವೃತ್ತದಲ್ಲಿದ್ದೀನಿ, ನೋಡ್ಬೋದಾಗಿದೆ. ಈಗಾಗಲೇ ಪೊಲೀಸರು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ ಮಾಡಿರುವಂಥದ್ದು. ಅಂದರೆ ಯಾವುದೇ ರೀತಿಯಂಥ ಒಂದು ಅಹಿತಕರ ಘಟನೆ ನಡೀಬಾರ್ದು ಅನ್ನೋಂತಹ ಒಂದು ಉದ್ದೇಶದಿಂದಾಗಿ ಇದೀಗ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಕೈಗೊಂಡಿರುವಂಥದ್ದು. ಇಂದು ಮುಂಜಾನೆಯಿಂದನೂ ಸಹ ಏನು ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾದಿಂದ ವಿವಿಧ ಸರ್ಕಲ್ಗಳಲ್ಲಿ ಈಗ ಟೈರ್ಗೆ ಬೆಂಕಿ ಹಚ್ಚಿ ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಬಲವಂತವಾಗಿ ಒಂದು ಅಂಗಡಿ ಮುಂಗಟ್ಟುಗಳನ್ನು ಕೂಡ ಬಂದ್ ಮಾಡಿಸ್ತಾ ಇರುವಂಥದ್ದು. ಅಂದರೆ ಏನು ಈ ಒಂದು ಅಚ್ಚುಕಟ್ಟು ಭಾಗದ ರೈತರು ಏನಿದ್ದಾರೆ, ರೈತರ ಒಂದು ಮರಣ ಶಾಸನ ಆಗಲಿದೆ. ಏನು ಒಂದು ಅಚ್ಚುಕಟ್ಟು ಭಾಗದ ರೈತರು ಬಲದಂಡ ನಾಲೆ ಏನಿದೆ ಆ ನಾಲೆಯನ್ನು ನೆಚ್ಕೊಂಡು ಒಂದು ಜೀವನ ಮಾಡ್ತಾ ಇರ್ತಾರೆ. ಸೊ ಇದನ್ನೇನಾದ್ರು ಕಾಮಗಾರಿ ಮಾಡಿದ್ದೇ ಆದರೆ, ಈ ಒಂದು ಅವೈಜ್ಞಾನಿಕವಾದಂಥ ಒಂದು ಕಾಮಗಾರಿ ಏನಾದರೂ ಮಾಡಿದ್ದೇ ಆದರೆ ಈ ಅಚ್ಚುಕಟ್ಟು ಭಾಗದ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಒಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕೆಂದರೆ ಅಚ್ಚುಕಟ್ಟು ಭಾಗದಲ್ಲಿ ಏನು ನಾಲೆಯಿಂದ ನೀರು ತೆಗೆದುಕೊಂಡು ಹೋದರೂ ಸಹ ಅಚ್ಚುಕಟ್ಟು ಕೊನೆ ಭಾಗಕ್ಕೆ ನೀರು ತಲುಪ್ತಾ ಇಲ್ಲ. ಒಂದು ವೇಳೆ ಬಲದಂಡೆ ನಾಲೆ ಸೀಳಿ ಈಗ ಒಂದು ಕುಡಿಯೋ ನೀರಿನ ಒಂದು ಕಾಮಗಾರಿನ ಆರಂಭ ಮಾಡಿದ್ದೆ ಅಂದರೆ ಹೊಸದುರ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ನೀರು ತೆಗೆದುಕೊಂಡು ಹೋಗಿದ್ದೇ ಆದರೆ ಅಚ್ಚುಕಟ್ಟು ಕೊನೆ ಭಾಗಕ್ಕೆ ನೀರು ತಲುಪಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ಕಾಮಗಾರಿ ಏನಿದೆ ಆ ಕಾಮಗಾರಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಕಾಮಗಾರಿ ಮಾಡಬಾರ್ದು ಅನ್ನೋಂತಹ ಉದ್ದೇಶದಿಂದಾಗಿ ಇದೀಗ ಒಂದು ಬಂದ್ಗೆ ಕರೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಬಂದ್ಗೆ ಒಂದು ಉತ್ತಮವಾದಂತಹ ಒಂದು ಬೆಂಬಲ ಕೂಡ ವ್ಯಕ್ತವಾಗ್ತಿರುವಂಥದ್ದು. ಅಂದರೆ ಕೆಲವು ಕಡೆ ಅಂಗಡಿ ಮುಂಗಟ್ಟುಗಳನ್ನು ಓಪನ್ ಮಾಡಿದ್ದನ್ನು ಅವುಗಳನ್ನು ಕೂಡ ಹೋರಾಟಗಾರರು ಬಂದ್ ಮಾಡಿಸಿರೋದನ್ನು ಬಿಟ್ಟರೆ ಬೆಳಗಿಂದನೂ ಸಹ ಒಂದು ತೀವ್ರವಾದಂತಹ ಒಂದು ಪ್ರತಿಭಟನೆ ಕೂಡ ನಡೀತಾ ಇರುವಂಥದ್ದು. ಅಂದರೆ ಈಗಾಗಲೇ ಟೈರ್ಗಳಿಗೆ ಬೆಂಕಿ ಹಚ್ಚಿ ಒಂದು ಆಕ್ರೋಶ ಕೂಡ ವ್ಯಕ್ತವಾಗಿರುವಂಥದ್ದು. ಸೊ ಅದಾದ ನಂತರ ಏನು 11 ಗಂಟೆಯ ಸುಮಾರಿಗೆ ರೈತರು ಇರ್ಬೋದು, ಜೊತೆಗೆ ಬಿಜೆಪಿ ರೈತ ಮೋರ್ಚಾದಿಂದ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರುವಂಥದ್ದು. ಇದೇ ಒಂದು ಜಯದೇವ ವೃತ್ತದಲ್ಲಿ ಯಾವುದೇ ಕಾರಣಕ್ಕೂ ಕಾಮಗಾರಿ ಮಾಡಬಾರ್ದು, ಈ ಕಾಮಗಾರಿ ಆಗಿದ್ದೇ ಆದರೆ ಅಚ್ಚುಕಟ್ಟು ಕೊನೆ ಭಾಗದ ರೈತರಿಗೆ ಏನಿದೆ ಮರಣ ಶಾಸನ ಆಗುತ್ತೆ ಅನ್ನೋಂಥ ಆಗ್ರಹನೂ ಕೂಡ ಏನು ಈ ರೈತ ಒಕ್ಕೂಟ ಮತ್ತು ಜೊತೆಗೆ ಬಿಜೆಪಿಯ ರೈತ ಮೋರ್ಚಾದಿಂದ ಆಗ್ರಹಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪ್ರವೀಣ್ ಬಾಡ, ಒಂದು ಕನ್ನಡ ನ್ಯೂಸ್, ದಾವಣಗೆರೆ.